Hello children, have a good day. Today I am going to take first standard's English subject. Lesson Numbers and Days. ಮಕ್ಕಳೇ, ಇಂದು ನಾವು 1ನೇ ತರಗತಿಯ ಇಂಗ್ಲಿಷ್ ವಿಷಯದ ಪಾಠ 10 ಸಂಖ್ಯೆಗಳು ಮತ್ತು ದಿನಗಳು ಎಂಬ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಸಂಖ್ಯೆಗಳು ಮತ್ತು ದಿನಗಳು ಪಾಠದ ಭಾಗ 2ರ ಬಗ್ಗೆ ಪಾರ್ಟ್ 2 ತಿಳಿದುಕೊಳ್ಳೋಣ. Today is your day to learn numbers, days, weeks, months and years. ಮಕ್ಕಳೇ, ಇಂದು ನಾವು ಸಂಖ್ಯೆಗಳು, ದಿನಗಳು, ವಾರಗಳು ಮತ್ತು ತಿಂಗಳುಗಳು ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ. Dear children, open your textbook, page number 134 and repeat the numbers. ಮಕ್ಕಳೇ, ಪುಟ ಸಂಖ್ಯೆ 134ರಲ್ಲಿ ಕೆಲವು ಸಂಖ್ಯೆಗಳನ್ನು ನೀಡಿರುತ್ತಾರೆ. ಅದನ್ನು ನಾನು ಹೇಳಿದಂತೆ ಪುನರಾವರ್ತಿಸಿ. 1 2 3 4 5 6 7 8 9 10 11 12 13 14 15 16 17 18 19 20. Go to next page, count and write the number of pens in the box. ಪುಟ ಸಂಖ್ಯೆ 141ರಲ್ಲಿ ಕೌಂಟ್ ಅಂಡ್ ಸೇ ರೈಟ್ ದ ನಂಬರ್ಸ್. ಇಲ್ಲಿ ಪೆನ್ನುಗಳ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಕೆಲವು ಪೆನ್ನುಗಳನ್ನು ಗುಂಪುಗಳಾಗಿ ಕೊಟ್ಟಿದ್ದಾರೆ, ಮತ್ತೆ ಕೆಲವು ಪೆನ್ನುಗಳನ್ನು ಬಿಡಿಯಾಗಿ ಕೊಟ್ಟಿದ್ದಾರೆ. ಅದನ್ನ ನೀವೇನ್ ಮಾಡಬೇಕು, ಲೆಕ್ಕ ಮಾಡಿ ಈ ಬಾಕ್ಸ್ ನಲ್ಲಿ ನೀವೇ ಬರೆಯಬೇಕು. ಕೆಲವೊಂದು ಗುಂಪಿನಲ್ಲಿ ಕೊಟ್ಟಿರುವ ಪೆನ್ನುಗಳು ಮಕ್ಕಳೇ 5 ಪೆನ್ನುಗಳನ್ನಾಗಿ ಕೊಟ್ಟಿದ್ದಾರೆ. ಅದನ್ನ ನೀವೇನ್ ಮಾಡಬೇಕು, ಎಲ್ಲವನ್ನು ಸೇರಿಸಿ ಆ ಬಾಕ್ಸ್ ನಲ್ಲಿ ಬರೆಯಬೇಕು. ಮಕ್ಕಳೇ, ಪುಟ ಸಂಖ್ಯೆ 143ರಲ್ಲಿ ಕಂಪ್ಲೀಟ್ ದ ಡೈಲಾಗ್ ಅಂದ್ರೆ ಇಬ್ಬರು ವ್ಯಕ್ತಿಗಳ ಮಾತುಕತೆಯನ್ನ ಇಲ್ಲಿ ಕೊಟ್ಟಿರುತ್ತಾರೆ ಚಿಕ್ಕದಾಗಿ. ಅದರಲ್ಲಿ ಕಪ್ಪು ಗೆರೆ ಹಾಕಿರುವಲ್ಲಿ ನಾವೇನ್ ಮಾಡಬೇಕು, ಉತ್ತರವನ್ನ ಬರೆಯಬೇಕು. ಜೋಸೆಫ್, ಹೌ ಮೆನಿ ಪ್ಲೇಟ್ಸ್ ಆರ್ ದೇರ್ ಇನ್ ಯುವರ್ ಕಿಚನ್? ರವೀಶ್, 6. ಹೌ ಮೆನಿ ವೆಸಲ್ಸ್ ಆರ್ ದೇರ್ ಇನ್ ಯುವರ್ ಕಿಚನ್? ಜೋಸೆಫ್, 40. There are 40 vessels in our kitchen. Repeat the rhyming words. 1 1 3 tree 5 heave 7 11 9 pine 2 2 4 door 6 fix 8 gate 10 den. Come to page number 145. Write the numbers in order. 1 is done for you. ಮಕ್ಕಳೇ, ಪುಟ ಸಂಖ್ಯೆ 145ರಲ್ಲಿ ರೈಟ್ ಇನ್ ಆರ್ಡರ್ ಅಂದ್ರೆ ಇಲ್ಲಿ ಸಂಖ್ಯೆಗಳ ಸ್ಪೆಲ್ಲಿಂಗ್ಗಳು ಆಚೆ ಈಚೆ ಆಗಿರುತ್ತೆ. ಅದನ್ನ ನೀವು ಸರಿ ಮಾಡಿ ಬರೆಯಬೇಕು. ನಾನು ನಿಮಗೆ ಉತ್ತರವನ್ನ ಪುಸ್ತಕದಲ್ಲೇ ಬರೆದಿರುತ್ತೇನೆ. ಅದನ್ನ ನೀವು ಕೂಡ ಸರಿ ಮಾಡಿ ಬರೆಯಬೇಕು. ಮೊದಲನೇದು ನಿಮಗೆ ಕೊಟ್ಟಿದ್ದಾರೆ 4. ಅದೇ ರೀತಿ ಉಳಿದಿರುವುದನ್ನೆಲ್ಲ ನೀವು ನಿಮ್ಮ ಪುಸ್ತಕದಲ್ಲಿ ನೋಡಿ ಬರೆದುಕೊಳ್ಳಬೇಕು. In this lesson, you have learned more information about numbers and days. See you in the next class. Thank you. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನೀವು ಸಂಖ್ಯೆಗಳು ಮತ್ತು ದಿನಗಳ ಬಗ್ಗೆ ತಿಳಿದುಕೊಂಡಿರುತ್ತೀರಿ. ಈ ವಿಷಯದ ಇನ್ನೂ ಹೆಚ್ಚಿನ ವಿಷಯವನ್ನು ಭಾಗ 3ರಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.